Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 103 verse 5. He fills my life with good things so that I stay young and strong like an eagle. ಕೀರ್ತನೆಗಳು 103 ವಚನ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ, ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಇಲ್ಲಿ ದಾವೀದನು ಈ ಕೀರ್ತನೆಯನ್ನು ಬರೆಯುತ್ತಾ ಇದ್ದಾನೆ. ದಾವೀದನು ದೇವರ ಕೃಪೆಯನ್ನು ನೆನೆಸಿಕೊಂಡು ಈ ಕೀರ್ತನೆಯನ್ನು ಬರೆಯುತ್ತಾ ಇದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ ಎಂಬುದಾಗಿ. ಹೌದು, ನೀನು ಕರ್ತನ ಮೇಲೆ ದಾಹ ಉಳ್ಳವರಾಗಿರುವುದಾದರೆ, ಬಾಯಾರಿಕೆ ಉಳ್ಳವರಾಗಿರುವುದಾದರೆ, ಕರ್ತನು ಖಂಡಿತವಾಗಿಯೂ ನಿನ್ನ ಆಶೆಯನ್ನು ಪೂರೈಸಿ ನಿನ್ನನ್ನು ಮೃಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ, ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ ಎಂಬುದಾಗಿ. ಹೌದು, ಯೆಹೋವನಲ್ಲಿ ಯಾರು ನಿರೀಕ್ಷೆಯುಳ್ಳವರಾಗಿರುತ್ತಾರೋ ಅಂಥವರ ಜೀವಿತದಲ್ಲಿ ಈ ಹದ್ದಿಗೆ ಬರುವಂತೆಯೇ ದೇವರು ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ವೃದ್ಧಾಪ್ಯದಲ್ಲಿ ಬಹಳ ಕಷ್ಟವನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಅನೇಕರ ಜೀವನದಲ್ಲಿರುತ್ತದೆ. ಅದನ್ನು ನೆನೆಸಿಕೊಂಡೇ ದಾವೀದನು ಈ ವಾಕ್ಯವನ್ನು ಬರೆಯುತ್ತಾ ಇದ್ದಾನೆ. ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ ಎಂಬುದಾಗಿ. ಕೀರ್ತನೆ 71:9 ನಾವು ನೋಡುತ್ತೇವೆ, ವೃದ್ಧಾಪ್ಯದಲ್ಲಿ ನನ್ನನ್ನು ಧಿಕ್ಕರಿಸಬೇಡ, ನನ್ನ ಬಲವು ಕುಂದಿದಾಗ ಕೈ ಬಿಡಬೇಡ ಎಂಬುದಾಗಿ. ವೃದ್ಧಾಪ್ಯವನ್ನು ಕುರಿತು ದಾವೀದನು ಚಿಂತಿಸಿದಾಗ ಅವನಿಗೆ ತಿಳಿಯದ ಹಾಗೆ ಚಿಂತೆಯು ಮತ್ತು ಭಯವು ಅವನನ್ನು ಹಿಡಿಯಿತು. ಆದರೂ ಕೂಡ ಅವನು ಸೋತು ಹೋಗದೆ ಆತನು ತನ್ನ ಚಿಂತೆಯನ್ನು ಕರ್ತನ ಮೇಲೆ ಹಾಕಲು ತೀರ್ಮಾನಿಸಿದನು. ಮುಪ್ಪಿನಲ್ಲಿ ನನ್ನನ್ನು ಧಿಕ್ಕರಿಸಬೇಡ ಎಂಬುದಾಗಿ ಅವನು ಭಾರವಾದ ಹೃದಯದಿಂದ ಕರ್ತನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದಾವೀದನು ವೃದ್ಧಾಪ್ಯದಲ್ಲಿ ನನ್ನನ್ನು ಧಿಕ್ಕರಿಸಬೇಡ ಎಂಬುದಾಗಿ ದೇವರನ್ನು ಕೇಳಿಕೊಳ್ಳುತ್ತಾ ಇದ್ದಾನೆ. ನನಗೆ ಕೈ ಬಿಡಬೇಡ ಎಂಬುದಾಗಿ ಕಣ್ಣೀರಿನಿಂದ ಬೇಡಿಕೊಳ್ಳುತ್ತಾ ಇದ್ದಾನೆ. ಮುಪ್ಪಿನಲ್ಲಿ ನಮ್ಮ ಶರೀರ ಬಲಹೀನವಾಗುತ್ತದೆ, ಕಣ್ಣು ಮೊಬ್ಬಾಗುತ್ತವೆ, ಸಂಪಾದನೆ ಮಾಡಲಿಕ್ಕೆ ಶಕ್ತಿ ಇರುವುದಿಲ್ಲ, ಇತರರನ್ನು ಆಶ್ರಯಿಸಿಕೊಳ್ಳಬೇಕಾಗುತ್ತದೆ, ಮನಸ್ಸು ಸೋತು ಹೋಗುತ್ತದೆ. ನನ್ನ ಪ್ರಿಯ ದೇವ ಮಗುವೆ, ಮನುಷ್ಯರು ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಕೈ ಬಿಡಬಹುದು, ನಮ್ಮ ಮಕ್ಕಳು ನಮ್ಮನ್ನು ದೂರ ಮಾಡಬಹುದು. ನಾವು ಯಾರನ್ನು ಬೆಟ್ಟದಂತೆ ಆಶ್ರಯಿಸಿಕೊಳ್ಳಲಿಕ್ಕೆ ಹೋಗುತ್ತೇವೋ ಅವರೇ ನಮ್ಮನ್ನು ತಮ್ಮಿಂದ ದೂರ ಮಾಡಿ ಬಿಡುತ್ತಾರೆ. ಆದರೆ ನಮ್ಮ ಕರ್ತನು ಆ ರೀತಿ ಎಂದಿಗೂ ಮಾಡುವುದಿಲ್ಲ. ನಮ್ಮ ಕರ್ತನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಚಿಕ್ಕ ಪ್ರಾಯದಿಂದ ತಾಯಿಯ ಉದರದಲ್ಲಿದ್ದಾಗಿನಿಂದಲೂ ಆತನು ನಮ್ಮನ್ನು ಕಾಪಾಡುತ್ತಾ ಇದ್ದಾರೆ, ನಮ್ಮ ಹಸ್ತ ಹಿಡಿದು ನಡೆಸುತ್ತಾ ಇದ್ದಾರೆ. ಇದುವರೆಗೆ ನಡೆಸಿದಂಥ ದೇವರು ನಂಬಿಗಸ್ತನಾದ ದೇವರಾಗಿದ್ದಾರೆ. ಆತನು ಇನ್ನು ಮುಂದೆಯೂ ಕೂಡ ನಡೆಸುತ್ತಾರೆ. ಆದುದರಿಂದ ನಿನ್ನ ಮುಪ್ಪಿನಲ್ಲಿ ನೀನು ಭಯ ಪಡುವುದು ಬೇಡ, ನೀನು ಚಿಂತೆ ಮಾಡುವುದು ಬೇಡ. ನೀನು ಕರ್ತನನ್ನು ಆಶ್ರಯಿಸಿಕೋ. ಆತನು ನಿನಗೆ ಯಾವತ್ತಿಗೂ ಕೈ ಬಿಡುವುದಿಲ್ಲ. ಆತನು ನಿನ್ನನ್ನು ಆಧರಿಸುತ್ತಾನೆ. ಕೀರ್ತನೆ 71:18 ದೇವರೇ, ನಾನು ನರೆಯ ಮುದುಕನಾದಾಗಲೂ ನನಗೆ ಕೈ ಬಿಡಬೇಡ, ಆಗ ಮುಂದಿನ ತಲೆಯವರಿಗೆ ನಿನ್ನ ಭುಜಬಲವನ್ನು ಸಾರುವೆನು ಎಂಬುದಾಗಿ ಅಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ. ಹೌದು, ದೇವರು ನಿನ್ನ ಜೀವಿತದಲ್ಲಿ ಏನೆಲ್ಲ ಉಪಕಾರಗಳನ್ನು ಮಾಡಿದ್ದಾರೋ ಅವೆಲ್ಲವುಗಳನ್ನು ನೀನು ನಿನ್ನ ಮುಂದಿನ ತಲೆಯವರಿಗೆ ತಿಳಿಸುವಂಥವನಾಗಿರು. ಆಗ ಕರ್ತನು ಖಂಡಿತವಾಗಿಯೂ ನಿನ್ನನ್ನು ಆಶೀರ್ವದಿಸುತ್ತಾರೆ, ನಿನ್ನನ್ನು ಉನ್ನತಿಗೆ ತರುತ್ತಾರೆ. ದೇವರ ಮೇಲೆ ನೀನು ದಾಹ ಉಳ್ಳವನಾಗಿರು, ಬಾಯಾರಿಕೆ ಉಳ್ಳವನಾಗಿರು, ಕರ್ತನ ಮೇಲೆ ನಿರೀಕ್ಷೆಯನ್ನು ಇಟ್ಟುಕೊಂಡಿರು. ಖಂಡಿತವಾಗಿಯೂ ಹದ್ದಿಗೆ ಬರುವಂತೆಯೇ ತಿರುಗಿ ಯೌವನವನ್ನು ನಿನ್ನ ಜೀವಿತದಲ್ಲಿ ಬರಮಾಡುತ್ತಾರೆ. ನಿನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸುವವು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ಯೇಸುವೆ, ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ವಂದಿಸ್ತೇವೆ ಕರ್ತನೆ. ಶ್ರೇಷ್ಠ ವರಗಳಿಂದ ನಮ್ಮ ಆಶೆಯನ್ನು ಪೂರ್ತಿಗೊಳಿಸುತ್ತೇನೆ ಎನ್ನುವ ವಾಕ್ಯವನ್ನು ಇವತ್ತು ಕೊಟ್ಟಿದ್ದೀರಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಹದ್ದಿಗೆ ಬರುವಂತೆಯೇ ತಿರುಗಿ ಯೌವನವನ್ನು ಬರಮಾಡುತ್ತೇನೆ ಎಂಬುದಾಗಿ ಹೇಳಿದ್ದೆ ತಂದೆಯೇ, ನಿನಗೆ ಸ್ತೋತ್ರ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಇವರಲ್ಲಿ ಅನೇಕರು ವೃದ್ಧಾಪ್ಯದಲ್ಲಿದ್ದಾರೆ ಸ್ವಾಮಿ. ಅಂಥ ಪ್ರಿಯ ಜನರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಅವರು ತಮ್ಮ ಜೀವನದಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇರಬಹುದು ಕರ್ತನೆ. ಇವರನ್ನು ವಿಶೇಷವಾಗಿ ಆಶೀರ್ವಾದ ಮಾಡು ಕರ್ತನೆ. ಈ ವೃದ್ಧಾಪ್ಯದ ಸಮಯದಲ್ಲಿ ಇವರ ಕೈ ಬಿಡಬೇಡ ಕರ್ತನೆ. ಇವರ ಜೊತೆಗಾರ ನೀನಾಗಿದ್ದುಕೊಂಡು ನಡೆಸು. ನೀನು ಎಂದಿಗೂ ಕೈ ಬಿಡದ ದೇವರು, ಎಂದಿಗೂ ತೊರೆಯದ ದೇವರಾಗಿದ್ಯಪ್ಪ. ಅದಕ್ಕಾಗಿ ಸ್ತೋತ್ರ. ಇವರನ್ನು ಎಂದೆಂದಿಗೂ ನಡೆಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.